ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸಂಧ್ಯಾ ಶರ್ಮಾ ವೈಕೆ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 25. ಪುಸ್ತಕದ ಹೆಸರು ಆಗಂತುಕರು. ಲೇಖಕರು ಸಂಧ್ಯಾ ಶರ್ಮಾ ವೈಕೆ. ಅಭಿಪ್ರಾಯ ಕದ್ರಿಕಂಬ್ಳ ರೇಖಾದೇವಿ. ಓದುತ್ತಿರುವವರು ಪಲ್ಲವಿ MR. ಈಗಾಗಲೇ ತಮ್ಮ ಬರಹಗಳಿಂದ ಜನಪ್ರಿಯರಾಗಿರುವ ಲೇಖಕಿ ಸಂಧ್ಯಾ ಶರ್ಮಾರ 10 ಹಲವು ವೈವಿಧ್ಯಪೂರ್ಣ ವಸ್ತುಗಳಿಂದ ಕೂಡಿದ ಸಣ್ಣ ಕಥಾ ಸಂಕಲನ ಆಗಂತುಕರು. ಇಲ್ಲಿ ಭಿನ್ನವಾದ 16 ಸಣ್ಣ ಕಥೆಗಳಿವೆ. ಬಿಕರಿ ಕಥೆಯಲ್ಲಿ ತಂದೆ ತಾಯಿ ತಮ್ಮ ಮಗನಿಗೆ ಹೆಣ್ಣು ನೋಡಲು ಹೋಗುವುದು, ಏನಾದರೂ ಕುಂದುಕೊರತೆ ಹೇಳಿ ನಿರಾಕರಿಸುವುದು ನಡೆದೇ ಇತ್ತು. ತಾಯಿಗೆ ಹಣ ಚಿನ್ನದ ಆಸೆ ಇದ್ದರೆ, ತಂದೆಗೆ ಬರಲಿರುವ ಸೊಸೆ DCಯ ಮಗಳು ಕಮಿಷನರ್ ತಂಗಿಯೋ ಆಗಿದ್ದು ದೊಡ್ಡ ಅಧಿಕಾರದಲ್ಲಿರುವವರ ಸಂಬಂಧ ಬೆಳೆಸಬೇಕೆಂದ ಆಸೆ. ತಂಗಿಗಾದರೂ ತನ್ನ ಅತ್ತಿಗೆಯಾಗೋಳು ಮಾಡರ್ನ್ ಆಗಿರಬೇಕೆಂದು ಆಸೆ. ಹೀಗೆ ಈ ವಿಚಾರದಲ್ಲಿ ಮನೆಯಲ್ಲಿ ತಂದೆ ತಾಯಿಯರ ಜಗಳ ನೋಡಿ ನೋಡಿ ರೋಸಿ ಹೋಗಿದ್ದ ದಿವಾಕರ. ಈವರೆಗೆ ಸುಮಾರು 60ರ ಸನಿಹ ಹೆಣ್ಣು ನೋಡಿಯಾಗಿತ್ತು. ಈಗ ದಿವಾಕರನ್ನೇ ನಿರ್ಧಾರ ತೆಗೆದುಕೊಂಡ. ತಾನೇ ಮದುವೆಯಾಗುವವನಾದ್ದರಿಂದ ತನ್ನದೇ ಅಂತಿಮ ನಿರ್ಧಾರವಾಗಿರಬೇಕು ಎಂದು ಖಡಾಖಂಡಿತವಾಗಿ ಹೇಳುತ್ತಾನೆ. ತಾನು ಒಬ್ಬಳನ್ನು ಇಷ್ಟಪಟ್ಟಿರುವೆನೆಂದು ಹೇಳುತ್ತಾನೆ. ಹುಡುಗಿಯ ತಂದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಡೆಪ್ಯೂಟಿ ಕಮಿಷನರ್. ಒಬ್ಬಳೇ ಮಗಳು, MSc ಓದಿದ್ದಾಳೆ. ಬೇಕಾದಷ್ಟು ಆಸ್ತಿ, ಬಂಗಲೆ, ಕಾರು, ಚಿನ್ನ, ಬೆಳ್ಳಿ ಎಲ್ಲವೂ ಇದೆ ಅಂದಾಗ ತಂದೆ ತಾಯಿಗೆ ಬಹಳ ಸಂತೋಷವಾಗುತ್ತದೆ. ಆದರೆ ಹುಡುಗಿಯ ಆಕೆಯ ತಂದೆಯ ಹೆಸರು ಕೇಳಿದೊಡನೆಯೇ ಇಬ್ಬರು ಸಿಟ್ಟಿನಿಂದ ಕಿರಿಚಾಡುವರು. ತಂದೆ ತಾಯಿಗೆ ಸಿಟ್ಟು ಬರಿಸುವಂತಹದ್ದು ಏನಿತ್ತು ಆ ಹೆಸರಲ್ಲಿ? ಆಕೆಯನ್ನು ಒಪ್ಪದಿದ್ದರೆ ತಾನು ಆಜನ್ಮ ಬ್ರಹ್ಮಚಾರಿಯಾಗಿ ಇರುವೆನೆಂದು ಹೇಳಿದನೇಕೆ? ಆ ಸಂಬಂಧ ಬೇಡ, ಬಡವರ ಹುಡುಗಿಯಾದರೂ ಚಿಂತಿಲ್ಲ ಎನ್ನುವಷ್ಟರ ಮಟ್ಟಿಗೆ ತಂದೆ ತಾಯಿ ತಗ್ಗಿದರೇಕೆ? ಕಥೆ ಓದಿ ತಿಳಿಯಬೇಕು. ಪಂಜ ಕಥೆಯಲ್ಲಿ ಗಂಡ ರಾಘವ ಮತ್ತು ಹೆಂಡತಿ ಛಾಯಾರದು ಅನ್ಯೋನ್ಯ ಸುಂದರ ದಾಂಪತ್ಯವಾಗಿರುತ್ತದೆ. ಅದೊಂದು ದಿನ ಉದ್ಯೋಗದಲ್ಲಿದ್ದ ಛಾಯಾ ಮನೆಗೆ ಬಂದಾಗ ಮನೆಯಲ್ಲಿದ್ದ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಇದು ಅಕಾಲ ಮೃತ್ಯುವಿಗೀಡಾದ ಮೊದಲ ಪತ್ನಿ ರಜನಿಯ ಪ್ರೇತಾತ್ಮದ ಚೇಷ್ಟೆಯೇ? ಛಾಯಾಳ ಅಡುಗೆ ಮನೆ ಡಬ್ಬಗಳು, ವಾರ್ಡ್ರೋಬಿನಲ್ಲಿದ್ದ ಸೀರೆಗಳು, ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ಶೃಂಗಾರ ಸಾಮಗ್ರಿಗಳು ಎಲ್ಲವೂ ನೆಲದ ಮೇಲೆ ಉರುಳಿತ್ತು. ಛಾಯಾ 1 ತಿಂಗಳು ರಜೆ ಹಾಕಿ ಮನೆಯಲ್ಲಿದ್ದಾಗ ಏನೂ ಭೂತಚೇಷ್ಟೆ ಸಂಭವಿಸಿರಲಿಲ್ಲ. ಅವಳಾಗಲಿ ಅತ್ತೆಯಾಗಲಿ ಮನೆಯಲ್ಲಿದ್ದಾಗ ಈ ಘಟನೆಗಳು ಸಂಭವಿಸುತ್ತಿರಲಿಲ್ಲ. ಆದರೆ ಮತ್ತೆ ಕೆಲಸಕ್ಕೆ ಸೇರಿ ವಾಪಸ್ಸು ಮನೆಗೆ ಬರುವಾಗ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿರುತ್ತಿದ್ದವು. ಛಾಯಾಳ ಒತ್ತಾಯಕ್ಕೆ ಮಣಿದು ರಾಘವ ಜ್ಯೋತಿಷ್ಯ, ದೇವಸ್ಥಾನ, ಹೋಮ ಹವನ ಎಲ್ಲವನ್ನೂ ಮಾಡಿಸಿದ. ರಾಘವನ ಆಸೆಯಂತೆ ಕೆಲಸಕ್ಕೆ ರಾಜೀನಾಮೆ ಕೊಡಲು ಸಿದ್ಧವಾಗುವಳು ಛಾಯಾ. ಆ ದಿನ ಕಚೇರಿಯಿಂದ ಬರಲು ತಡವಾಗುವುದೆಂದು ಗಂಡನಿಗೆ ಹೇಳಿ ಎಂದಿಗಿಂತ ಬೇಗನೆ ಶಬ್ದವಾಗದಂತೆ ಮನೆಗೆ ಬರುವಳು ಛಾಯಾ. ಹೊರಗಡೆಯಿಂದ ಮೆಲ್ಲನೆ ಕಿಟಕಿಯೊಳಗೆ ನೋಡಿದಾಗ ರಜನಿಯ ಭೂತ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡುವುದನ್ನು ಕಣ್ಣಾರೆ ಕಂಡಳೆ. ಆಕೆಗೆ ಗಾಬರಿಯಾಗದೆ ಮೊಗದಲ್ಲಿ ಸಂತೃಪ್ತಿಯ ನಗು ಬಂದಿತೇಕೆ? ಯಾವುದೀ ಮಾಯೆ? ಈ ಕಥೆಯಲ್ಲಿ ವ್ಯಾಸರಾಯರ ಪತ್ನಿ ವೃಂದಾಬಾಯಿಯವರು ತುಂಬಾ ಮಡಿ ನೇಮದಲ್ಲಿರುವವರು. ಮಕ್ಕಳು ಮನೆಗೆ ತಂದ ಮುದ್ದಾದ ಪೊಮೇರಿಯನ್ ನಾಯಿ ಮರಿ ಅವರ ನೆಮ್ಮದಿ ಕೆಡಿಸುತ್ತದೆ. ಅಸಹನೆಯನ್ನು ತೋರುತ್ತಾರೆ. ಮಕ್ಕಳಿಂದ ತರಬೇತಿ ಪಡೆದ ಮಂಜು ನಾಯಿ ಮರಿ ಈಗ ಅವರ ಮನಗೆದ್ದರೂ ಹೊರಗೆ ತೋರಿಸಿಕೊಳ್ಳದೆ ಗದರುತ್ತಿದ್ದರು. ಮನೆಯಲ್ಲಿ ಎಲ್ಲರೂ ಹೋದ ಮೇಲೆ ಅವರಿಬ್ಬರೇ. 1 ವರ್ಷ ಕಳೆಯಿತು. ಇದ್ದಕ್ಕಿದ್ದಂತೆ ಮಂಜು ಅಸ್ವಸ್ಥವಾಯಿತು. ಡಾಕ್ಟರಲ್ಲಿ ಕೊಂಡು ಹೋದಾಗ ವಿಷದ ಅಂಶ ಹೊಟ್ಟೆಯಲ್ಲಿ ಸೇರಿರುವುದು ತಿಳಿಯುತ್ತದೆ. ಮನೆಯವರು ಗಾಬರಿಯಾಗುತ್ತಾರೆ. ಮುದ್ದಾದ ನಾಯಿ ಮರಿಗೆ ವಿಷ ಹಾಕಿದವರಾದರೂ ಯಾರು? ಅಗಲಿದ ನಾಯಿ ಮರಿ ಮಂಜು ನಂತರ ವೃಂದಾಬಾಯಿಯವರು ಸಂಪೂರ್ಣ ಬದಲಾಗಿ ಮನೆಯವರಿಗೆ ಒಗಟಾದರು. ಮಗನನ್ನು ಯಾವುದಕ್ಕೆ ಗೋಗರೆದರೂ ಕುತೂಹಲ ಮೂಡಿಸುವ ಕಥೆಯನ್ನೇ ಓದಬೇಕು. ಯಥಾಪ್ರಕಾರ ಕಥೆಯಲ್ಲಿ ಅಣ್ಣ ತಂಗಿಯರ ನಡುವಣ ಅನೈತಿಕ ಸಂಬಂಧವಿದ್ದರೆ, ಕತ್ತಲೆಯೊಳಗಣ ಬೆಳಕು ಕಥೆಯಲ್ಲಿ ಗಂಡನನ್ನು ಕಳಕೊಂಡು ವಿಧವೆಯಾದ ಸುಮಿತ್ರಾಳ ವಿಷಯದಲ್ಲಿ ಬದಲಾದ ನೆರೆಕರೆಯವರ ಸಂಬಂಧಿಕರ ನಡವಳಿಕೆಯ ಚಿತ್ರಣವಿದೆ.
ಈ ಸಂದರ್ಭದಲ್ಲಿ ಕೆಲಸದಾಕೆ ಕುರ್ಸುಂಬಿಯ ಅಂತಃಕರಣ, ಮಾನವೀಯತೆ ಗಮನ ಸೆಳೆಯುತ್ತದೆ. ಬರಸಿಡಿಲು ಕಥೆಯಲ್ಲಿ ಹೆಂಡತಿಯನ್ನು ಬೇಗನೆ ಕಳಕೊಂಡರೂ ಮರುಮದುವೆಯಾಗದೆ ಮಗಳನ್ನು ಪ್ರೀತಿ ಮಮತೆಯಿಂದ ಸಾಕಿ ಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡಿಕೊಟ್ಟು ಜವಾಬ್ದಾರಿಯುತ ತಂದೆಯಾಗಿದ್ದಾನೆ ಗಿರೆಪ್ಪ. ಮಗಳಷ್ಟೇ ಪ್ರೀತಿಯಿಂದ ಸಾಕಿದ್ದ ದನ ಯಮುನೆಯ ದಾರುಣ ಮರಣ ಮಾತ್ರ ಕಾಡುತ್ತಲೇ ಇರುತ್ತದೆ. ಹುಟ್ಟುಹಬ್ಬ ಕಥೆಯಲ್ಲಿ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳ ಪ್ರೀತಿಯಲ್ಲಿ ಜನ್ಮದಿನವನ್ನು ಆಚರಿಸಿಕೊಂಡ ಮಾಧವರಾಯರು ಯಾರಿಗೆ ಬರುತ್ತೇನೆ ಎಂದು ಹೇಳುತ್ತಾರೆ. ಸಾವಿನ ವಿಭಿನ್ನ ಚಿತ್ರಣ ಇಲ್ಲಿದೆ. ಸಾವಿನ ಮತ್ತೊಂದು ರೂಪವನ್ನು ಮಹಿಳಾ ವಿಮೋಚನೆ ಕಥೆಯಲ್ಲಿ ಕಾಣಬಹುದು. ಪುನರಪಿ ಮರಣಂ ಕಥೆಯಲ್ಲಿ ಹೊಸ ಮನೆಯ ಗೃಹ ಪ್ರವೇಶದ ಸಂಭ್ರಮದಲ್ಲಿದ್ದ ಸುಂದರ ಮೂರ್ತಿಗಳು ಬರುತ್ತಿದ್ದ ರೈಲು ಅಪಘಾತವಾಗಿ ಸತ್ತವರಲ್ಲಿ ಅವರ ಹೆಸರು ಇತ್ತೇ, ನೂತನ ಮನೆಯಲ್ಲಿ ಒಂದು ದಿನ ಬಾಳುವ ಅದೃಷ್ಟವೂ ಇಲ್ಲವಾಯಿತೆ ಎನ್ನುವಷ್ಟರಲ್ಲಿ ಆಸ್ಪತ್ರೆಯಿಂದ ಫೋನ್ ಬರುವ ಮೂಲಕ ಕತೆಗೆ ತಿರುವು ಸಿಗುತ್ತದೆ. ಆದರೆ ಸುಂದರಮೂರ್ತಿಯವರು ಹೊಸ ಮನೆಗೆ ಬರುವಂತಾಯಿತೆ. ಇಲ್ಲಿ ಕತೆ ಮತ್ತೊಂದು ತಿರುವು ನೀಡುವ ಮೂಲಕ ಕುತೂಹಲವನ್ನು ಕಾಯ್ದುಕೊಂಡಿದೆ. ಆಗಂತುಕರು ಕಥೆಯಲ್ಲಿ ನೆಮ್ಮದಿಯಾಗಿದ್ದ ಹಳ್ಳಿಯ ಚಿತ್ರವನ್ನು ಬದಲಾಯಿಸಿದ ರಾಜಕೀಯ ದುಷ್ಟಶಕ್ತಿಗಳ ಬಗೆಗಿದ್ದರೆ, ವಾನಪ್ರಸ್ಥ ಒಂದು ಸಂಪೂರ್ಣ ಭಿನ್ನವಾದ ಕಥೆಯಾಗಿದೆ. ಇಲ್ಲಿರುವ ಎಲ್ಲ ಕಥೆಗಳಲ್ಲೂ ವಿಷಯ ವೈವಿಧ್ಯತೆ ಇದೆ, ಮಾನವೀಯತೆಯ ಸ್ಪರ್ಶ ಇದೆ, ಸಾವಿನ ವಿಭಿನ್ನ ರೂಪಗಳಿವೆ, ವ್ಯಂಗ್ಯವಿದೆ, ಪ್ರೀತಿ ಇದೆ. ಲೇಖಕಿಯವರಿಂದ ಮತ್ತಷ್ಟು ಕಥೆಗಳ ಕಣಜ ಹೊರಬರಲಿ ಎಂಬ ಆಶಯದೊಂದಿಗೆ ಧನ್ಯವಾದಗಳು.